ವೀಕ್ಷಕರೇ, ನಾವೀಗ ನೋಡೋಣ ಬನಶಂಕರಿಯ ಮೂಲ ಸಾನ್ನಿಧ್ಯವನ್ನ. ಅಲ್ಲಿಗೆ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಕೂಡ ಭೇಟಿ ಕೊಟ್ಟಿದ್ರು. ಬನ್ನಿ ನಾವೀಗ ಹೋಗೋಣ ಬಾದಾಮಿಗೆ. ಬಾದಾಮಿ ಕ್ಷೇತ್ರವೊಮ್ಮೆ ನೋಡ ಬನ್ನಿ, ತಾಯಿ ಶಂಕರಿ ದರ್ಶನ ಮಾಡ ಬನ್ನಿ. ಬಾದಾಮಿ ಕ್ಷೇತ್ರವೊಮ್ಮೆ ನೋಡ ಬನ್ನಿ, ತಾಯಿ ಶಂಕರಿ ದರ್ಶನ ಮಾಡ ಬನ್ನಿ. ದೇವಿ ಪಾದಕ್ಕೆ ಸಾವಿರ ಶರಣೆನ್ನಿ. ಬಾದಾಮಿ ಕ್ಷೇತ್ರವೊಮ್ಮೆ ನೋಡ ಬನ್ನಿ, ತಾಯಿ ಶಂಕರಿ ದರ್ಶನ ಮಾಡ ಬನ್ನಿ. ದೇವಿ ಪಾದಕ್ಕೆ ಸಾವಿರ ಶರಣೆನ್ನಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಾಯಿ ಶಂಕರಿಯ ಆಸ್ಥಾನದಲ್ಲಿ ನಾವಿದ್ದೇವೆ. ತಾಯಿ ಬನಶಂಕರಿಯನ್ನು ಪ್ರಾರ್ಥನೆ ಮಾಡ್ತಾ ಈ ಒಂದು ವಿಶೇಷವಾಗಿರ್ತಕ್ಕಂಥ ತೀರ್ಥಕೊಂಡದಲ್ಲಿ ಇವತ್ತಿನ ದಿವಸ ಈ ಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡು ಇದಾದ ನಂತರ ದೇವಾಲಯದ ಒಳಭಾಗದಲ್ಲಿ ಪರಿಕ್ರಮಿಸ್ತಕ್ಕಂಥದ್ದು ಒಂದು ವಿಶೇಷತೆ. ದೇವಿಯ ಆಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಈ ಒಂದು ತೀರ್ಥ ಸ್ಥಳ, ಇಲ್ಲಿ ಸಾಕಷ್ಟು ಹರಕೆಗಳನ್ನು ತೀರಿಸ್ತಕ್ಕಂಥ ಒಂದು ವಿಶೇಷವಾದಂಥ ಸ್ಥಳವೂ ಹೌದು. ಇಲ್ಲಿ ಇವತ್ತಿಗೂ ಸಹಿತ ಮಕ್ಕಳಾಗದಿರತಕ್ಕಂಥವ್ರು ಸಂತಾನಾಪೇಕ್ಷೆಗೆ ತಾಯಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಆ ತಾಯಿಯ ಆಶೀರ್ವಾದದೊಂದಿಗೆ ಆದಂತಹ ಸಂತಾನವನ್ನ ಇಲ್ಲಿ ಒಂದು ಬಾಳೆದಿಂಡಿನ ಒಂದು ತೊಟ್ಲಲ್ಲಿ ತೆಗೆದುಕೊಂಡ್ಬಂದು ಈ ಜಲದಲ್ಲಿ ಅಂದರೆ ಒಂದು ಜಲದಲ್ಲಿ ನೋಡಿಸುವಂಥದ್ದು, ಜಲದಕ್ಕೆ ಜಲ ಸಂಪ್ರೋಕ್ಷಣೆ ಮಾಡಿಸ್ತಕ್ಕಂಥದ್ದು, ಈ ಒಂದು ಕಲ್ಯಾಣಿಯಲ್ಲಿ ಒಂದಷ್ಟು ದೂರ ಪರಿಕ್ರಮಿಸುವಂತಹ ಒಂದು ಪದ್ಧತಿನೂ ಇಲ್ಲಿದೆ. ಇದೊಂದು ಶಕ್ತಿಪೀಠ. ಈ ಶಕ್ತಿಪೀಠದಲ್ಲಿ ತಾಯಿ ಬನಶಂಕರಿಯ ಮೂಲ ಆಳ್ವಿಕೆ ಬಹಳ ವಿಶೇಷ. ಬೇಡಿ ಬಂದಂತಹ ಅವ್ರನ್ನ ಸಲಹುತಕ್ಕಂಥ ಒಂದು ವಿಶೇಷವಾದಂತಹ ಶಕ್ತಿ, ಒಂದು ವಿಶೇಷವಾದಂತಹ ಆಧಾರದ ಮೂರ್ತಿ ಆ ತಾಯಿ ಬನಶಂಕರಿನ ಈಗ ದರ್ಶನ ಮಾಡೋಣ ಬನ್ನಿ. ದರ್ಶನ ಮಾಡ ಬನ್ನಿ. ದೇವಿ ಪಾದಕ್ಕೆ ಸಾವಿರ ಶರಣೆನ್ನಿ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಶಂಕರಿಯ ಆಸ್ಥಾನಕ್ಕೆ ನಾವು ಬಂದಿದ್ದೇವೆ. ಬನಶಂಕರಿಯ ಆಸ್ಥಾನ ಬಹಳ ವಿಶೇಷವಾದ್ದು, ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಜೊತೆಗೆ ಜಾತ್ರಾ ಮಹೋತ್ಸವ, ಸಾಕಷ್ಟು ಜನ ಭಕ್ತ ಸಾಗರ ಇಲ್ಲಿ ಸೇರಿದೆ. ತಾಯಿಯ ಬನಶಂಕರಿಯ ಜಾತ್ರಾ ಮಹೋತ್ಸವ ಇಲ್ಲಿ 1 ತಿಂಗಳು ನಡೀತಕ್ಕಂಥದ್ದು. ಬನದ ಹುಣ್ಣಿಮೆ ಪ್ರಾರಂಭವಾದರೆ ಅಲ್ಲಿಂದ ನಿರಂತರವಾಗಿ 1 ತಿಂಗಳ ಕಾಲ ಅಷ್ಟೋತ್ತರ ಸಹಿತವಾಗಿ ಪ್ರತಿದಿನ ನಿತ್ಯೋತ್ಸವವಾಗಿ ನಡೀತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ತಾಯಿ ಶಂಕರಿಯ ಕರುಣಿಸು ತಾಯಿ ಶ್ರೀ ಬನಶಂಕರಿ, ರಕ್ಷಿಸು ನಮ್ಮನ್ನು ಅನವರತ ಶ್ರೀ ಕ್ಷೇತ್ರ ಬನಶಂಕರಿ. ಬನ್ನಿ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ತಾಯಿ ಸಾನ್ನಿಧ್ಯವನ್ನ ದರ್ಶನ ಮಾಡಿ ಬರೋಣ. ದೇವಿಯ ದರ್ಶನ ಪಡಿಬೇಕು, ನಮ್ಮ ಬಾಳಲ್ಲಿ ಸುಖವ ಕಾಣಬೇಕು. ತಾಯಿಗೆ ಶಿರವ ಮಣಿಬೇಕು, ನಮ್ಮ ಬದುಕಲ್ಲಿ ಮೋಕ್ಷ ಹೊಂದಬೇಕು. ತಾಯಿಗೆ ಶಿರವ ಮಣಿಬೇಕು, ನಮ್ಮ ಬದುಕಲ್ಲಿ ಮೋಕ್ಷ ಹೊಂದಬೇಕು. ಓಂ ಗೌರೀರ್ಮಿಮಾಯ ಸಲಿಲಾನ್ ಕ್ಷತ್ರಿಪದೇನ್ ವಿಪದೇನ್ ಸಾಂ ಚತುಷ್ಪದೀಂ ಅಷ್ಟಾಪದೇನೋಪದೇಂ ಬಹುಶೇಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ತಾಯಿ ಬನಶಂಕರಿಯ ಪ್ರಧಾನವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯವಾದಂತಹ ಬನಶಂಕರಿ ಕ್ಷೇತ್ರದಲ್ಲಿ ನಾವಿದ್ದೇವೆ. ಇವತ್ತಿನ ದಿವಸ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರ ಹಿತಕ್ಕೋಸ್ಕರ ರಾಜ್ಯದಲ್ಲಿ ಒಳ್ಳೆ ಸಮೃದ್ಧಿಯಾದಂತಹ ಮಳೆ ಬೆಳೆ, ಜೊತೆಗೆ ರೈತರ ಒಂದು ನೆಮ್ಮದಿ, ಸಾಕಷ್ಟು ಜನಗಳ ನೊಂದಿರ್ತಕ್ಕಂಥವರಿಗೆ, ಸಾಕಷ್ಟು ಜನ ಹೆಣ್ಣು ಮಕ್ಕಳಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರಕ್ಕೋಸ್ಕರ ಇವತ್ತು ಮಹತ್ತರವಾಗಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯದಲ್ಲಿ, ಮಹತ್ತರವಾಗಿರ್ತಕ್ಕಂಥ ದೇವಿ ಕ್ಷೇತ್ರದಲ್ಲಿ ನಾವಿದ್ದೇವೆ. ಜಾತವೇದಸೇ ಸನ್ವಾಮ ಸೋಮರಾದೀದೋ ನಿದಹಾದಿ ವೇದಾಃ
ಸನಃಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ. ಸಕಲ ದುಃಖಗಳನ್ನು ಸಕಲ ಸಂಕಷ್ಟಗಳನ್ನು ದೂರ ಮಾಡತಕ್ಕಂತಹ ಏಕೈಕ ಕ್ಷೇತ್ರವೇ ಶ್ರೀ ಬನಶಂಕರಿ ಕ್ಷೇತ್ರ. ಇದೊಂದು ಶಕ್ತಿಪೀಠ. ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಇಂದಿಗೂ ಸಹಿತ ತಾಯಿನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಬಂದರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಅಂತಹ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸಾನ್ನಿಧ್ಯದ ಒಂದು ಪವಾಡ ನಡೆಯುವಂತಹ ಸ್ಥಳವೇ ತಾಯಿ ಬನಶಂಕರಿಯ ಆಸ್ಥಾನ. ಈಗ ಜಾತ್ರಾ ಮಹೋತ್ಸವ. ಹಾಗೆ ಈ ಭಾಗದಲ್ಲಿ ಪ್ರತಿ ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥ ಸೇವೆ ಸಹಿತ ಅರ್ಚಕರ ಸೇವೆಯು ಬಹಳ ವಿಶೇಷವಾದ್ದು. ನಿತ್ಯವೂ ನಿತ್ಯ ಅಲಂಕಾರ, ನಿತ್ಯ ಸೇವೆ, ಪ್ರತಿನಿತ್ಯ ತಾಯಿಗೆ ಫಲಪಂಚಾಮೃತದಿಂದ ಅಭಿಷೇಕ ಹಾಗೂ ಸಹಸ್ರನಾಮ ಕುಂಕುಮಾರ್ಚನೆ, ಹೀಗೆ ಒಂದೊಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮೊನ್ನೆಯಷ್ಟೇ ನನ್ನ ಕಾರ್ಯಕ್ರಮದಲ್ಲಿ ತಿಳಿಸಿದೆ. ತಾಯಿಗೆ ಏನೆಲ್ಲ ವಿಶೇಷವಾಗಿ ಅಲಂಕಾರ ಮಾಡಿದ್ರು ಹರಿದ್ರಾ ಕುಂಕುಮದಿಂದ ತಾಯಿಯ ಹಣೆಯ ಮೇಲೆ ಹರಿದ್ರಾ ಕುಂಕುಮವನ್ನು ಬಹಳ ಅಚ್ಚುಕಟ್ಟಾಗಿ ಅಲಂಕರಿಸಿ ಬರ್ತಕ್ಕಂತಹ ಭಕ್ತರ ಸಂಕಷ್ಟಗಳನ್ನು ಹೋಗಲಾಡಿಸುವಂತಹ ಒಂದು ವಿಶೇಷವಾದಂತಹ ಕೈಂಕರ್ಯದಲ್ಲಿ ಇಲ್ಲಿನ ಅರ್ಚಕರು ಸಾಕಷ್ಟು ಭಾಗಿಯಾಗಿದ್ದಾರೆ. ಹಾಗೆ ಭಗವಂತನ ಸೇವೆ ಮಾಡ್ತಾ ನಿರಂತರವಾಗಿ ತಾಯಿಯ ಆಸ್ಥಾನದಲ್ಲಿ ವಿಶೇಷವಾದಂತಹ ಸೇವೆಗಳನ್ನು ಸಲ್ಲಿಸ್ತಾ ಭಕ್ತ ಸಮೂಹಕ್ಕೆ ಒಂದು ವಿಶೇಷವಾದಂತಹ ಸಾನ್ನಿಧ್ಯದಲ್ಲಿ ಸಾಕಷ್ಟು ಉನ್ನತವಾದ ಸ್ಥಿತಿಯಲ್ಲಿ ಅನುಷ್ಠಾನಗಳನ್ನು ಮಾಡತಕ್ಕಂತಹ ಕೈಂಕರ್ಯವು ಇಲ್ಲಿ ನಡೀತಾ ಇದೆ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಲೋಕ ಕಲ್ಯಾಣಾರ್ಥವಾಗಿ ಆಗ್ತಾ ಇರ್ತಕ್ಕಂಥ ಈ ಅನುಷ್ಠಾನ ನೀವು ಸಹಿತ ನಿಮ್ಮ ನಿಮ್ಮ ಸಂಕಲ್ಪಗಳನ್ನು ನಿಮ್ಮ ನಿಮ್ಮ ಅನುಷ್ಠಾನಗಳನ್ನು ತಾಯಿಯ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಈಗ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ಶ್ರದ್ಧೆಯಿಂದ ನೀವು ಪ್ರಾರ್ಥನೆ ಮಾಡಿ. ತಾಯಿ ಬನಶಂಕರಿಯ ಆಸ್ಥಾನದಲ್ಲಿ ನಾವಿದ್ದೇವೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ಇದೊಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ. ಇದೊಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಿಂತು ನಾನು ಅನುಷ್ಠಾನವನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸಂಕಲ್ಪವನ್ನು ಮಾಡ್ತಿದ್ದೇನೆ. ಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಬನದ ಹುಣ್ಣಿವಿ ಬಂದೈತಿ, ಬಂಗಾರ ಕಳೆಯ ತಂದೈತಿ, ಭಕ್ತರ ಹೃದಯ ಹಾಡೈತಿ. ನಿನ್ನಯ ಜಾತ್ರೆ ಬಲು ಚಂದ